ನಟ ದರ್ಶನ್ ಒಳಗಿದ್ರು ಕೂಡ ಸಿನಿಮಾ ಗೆದ್ದೇ ಗೆಲ್ಲಿಸ್ತಾರಂತೆ ಸೆಲೆಬ್ರಿಟಿಗಳು. ಈ ರೀತಿಯಾದಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ. ಡೆವಿಲ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ, ಆದರೆ ದರ್ಶನ್ ಇನ್ನೂ ಕೂಡ ಜೈಲಿನಲ್ಲಿದ್ದಾರೆ, ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಹೀಗಿದ್ರೂ ಕೂಡ ದರ್ಶನ್ ಸಿನಿಮಾ ರಿಲೀಸ್ ಆದರೆ ನಾವು ಆ ಒಂದು ಸಿನಿಮಾವನ್ನು ಗೆಲ್ಲಿಸ್ತೀವಿ ಅಂತ ಅವರ ಸೆಲೆಬ್ರಿಟಿಗಳು, ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಡೆವಿಲ್ ಸಿನಿಮಾಗಾಗಿ ಡೊಂಕ ಕಟ್ಟು ನಿಂತ್ಕೊಂಡಿದ್ದಾರೆ ಎಲ್ಲ ಅಭಿಮಾನಿಗಳು, ಫ್ಯಾನ್ಸ್ಗಳು ಕೂಡ. ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ. ಪ್ರಚಾರಕ್ಕೆ ದಾಸನ ಅಭಿಮಾನಿಗಳು ಅಂದರೆ ಟೊಂಕ ಕಟ್ಟಿ ನಿಂತ್ಕೊಂಡಿದ್ದಾರೆ, ಅಂದರೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ದೊಡ್ಡ ಮಟ್ಟದ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಪ್ರಚಾರ ಮಾಡ್ತೀವಿ ನಾವು, ದಾಸನ ಸಿನಿಮಾ ಬರುವ ಬೆನ್ನಲ್ಲಿ ಥಿಯೇಟರ್ ಮಾಲೀಕರು ಕೂಡ ಫುಲ್ಲು ಖುಷಿ ಆಗಿಬಿಟ್ಟಿದ್ದಾರೆ. 3 ದಿನಗಳ ಮುಂಚೆನೇ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಸೆಲೆಬ್ರಿಟಿಗಳು ಸಜ್ಜನ್ನು ಮಾಡ್ಕೊಳ್ತಾ ಇದ್ದಾರೆ. ದಾಸನ ಸೆಲೆಬ್ರಿಟಿಗಳು ಆನೆ ಒಂದು ನಡೆಯಂತೆ ದಾರಿಯನ್ನು ಸಾಗಿಸ್ತಾ ಇದ್ದಾರೆ. ಅದೇ ನಾವು ನಡೆದಿದ್ದೇ ದಾರಿ ಅಂತ ಆ ರೀತಿಯಾಗಿ ತಮ್ಮ ಭೂಪತಿ ಏನೇ ಹೇಳಿದರೂ ಕೂಡ ಶಿರಸಾವಹಿಸಿ ನಾವು ಪಾಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅರಮನೆಯಲ್ಲಿ ಇರಲಿ, ಸೆರೆಮನೆಯಲ್ಲಿರಲಿ, ನೀವು ಯಾವಾಗಲೂ ಕೂಡ ಚಕ್ರವರ್ತಿ ಅನ್ನುವಂತಹ ರೀತಿಯಲ್ಲಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಕಾಟೇರನ ಜೊತೆ ಕೈ ಜೋಡಿಸಿ ಕರಿಯನ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ನಾವು ಮಾಡ್ತೀವಿ, ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಜಕ್ಕೂ ಕೂಡ ಏನು ದರ್ಶನ್ ಜೈಲಲ್ಲಿ ಒಳಗಡೆ ಇದ್ದರೂ ಕೂಡ ಅವರ ಅಭಿಮಾನಿಗಳ ಪ್ರೀತಿಯಂತೂ ಇನ್ನೂ ಕೂಡ ಕಡಿಮೆ ಆಗಿಲ್ಲ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ದರ್ಶನ್ ಎಲ್ಲೇ ಇದ್ರೂ ಸರಿ, ಹೇಗೆ ಇದ್ರೂ ಸರಿ, ಅರಮನೆ ಆರ್ ಸೆರೆಮನೆ ಎಲ್ಲಿದ್ದರೂ ಕೂಡ ನೀವು ನಮ್ಮ ರಾಜಾನೇ, ನೀವು ನಮ್ಮ ಚಕ್ರವರ್ತಿನೇ, ನಾವು ನಿಮ್ಮನ್ನು ಆ ರೀತಿಯಾಗಿ ನೋಡ್ತಾ ಇದ್ದೀವಿ, ಆ ರೀತಿಯಾಗಿ ಭಾವಿಸ್ತಾ ಇದ್ವಿ. ನಮ್ಮ ಭೂಪತಿ ಏನು ಹೇಳ್ತಾನೋ ನಾವು ಅದನ್ನು ಶಿರಸಾವಹಿಸಿ ಪಾಲಿಸ್ತೀವಿ. ದರ್ಶನ್ ಮಾತು ನಮಗೆ ವೇದ ವಾಕ್ಯ. ದರ್ಶನ್ ಅವರ ಡೆವಿಲ್ ಸಿನಿಮಾ ಏನಿದೆ, ಆ ಒಂದು ಸಿನಿಮಾವನ್ನು ಗೆಲ್ಲಿಸ್ತೀವಿ ಅಂತ ನಾವು ಹೇಳ್ತಾ ಇದ್ದಾರೆ. ಅಭಿಮಾನಿಗಳೆಲ್ಲರೂ ಕೂಡ ಈ ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.